ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರಿಗೆ, ನಾನು ಸದ್ಯಕ್ಕೆ ಭಟ್ಕಳದ ಚನ್ನಪಟ್ಟಣ ಹನುಮಂತ ದೇವಸ್ಥಾನದಲ್ಲಿದ್ದೇನೆ. ಇಲ್ಲಿ ಒಂದು ವಿಶೇಷ ಇದೆ. ಅಯೋಧ್ಯೆಯ ರಾಮ ಮಂದಿರ ಭಟ್ಕಳಕ್ಕೆ ಬಂದರೆ ಹೇಗೆ ಅನ್ನೋ ಒಂದು ಪರಿಕಲ್ಪನೆಯನ್ನು ಮಾಡ್ಕೊಳ್ಳಿ. ಅದೇ ಪರಿಕಲ್ಪನೆಯ ಆಧಾರದಲ್ಲಿ ಇಲ್ಲಿ ಸೇಮ್ ಅಯೋಧ್ಯ ರಾಮ ಮಂದಿರದ ಥರನೇ ಇರುವಂಥ ಒಂದು ಡೆಮೋ ಮಾಡಿ ಅದನ್ನು ಎಲ್ಲ ದೇವಸ್ಥಾನದಲ್ಲೂ ಪ್ರದರ್ಶನ ಮಾಡ್ತಾ ಇದ್ದಾರೆ. ಇವತ್ತು ಮೀನ್ಸ್ ಇವತ್ತು ಒಂದೇ ದಿನ ಅಲ್ಲ, ಇವತ್ತು ಬಂದಿದೆ. ಇವತ್ತಿಂದ ಒಂದಷ್ಟು ದಿನ ಇಲ್ಲೇ ಇರುತ್ತೆ. ಸೊ ಅದನ್ನು ಈಗ ನಾನು ತೋರಿಸ್ತೀನಿ ಮತ್ತು ಅದನ್ನು ಯಾರು ಮಾಡಿದವರು, ಏನು ಕತೆ, ಅದರ ಹಿಂದಿನ ಉದ್ದೇಶ ಏನು, ಇದರ ಬಗ್ಗೆ ಎಲ್ಲ ಒಂದಷ್ಟು ಮಾಹಿತಿಯನ್ನು ಕೊಡ್ತೀನಿ. ನಾನೀಗ ಒಳಗಡೆ ಹೋಗ್ತೀನಿ. ಒಳಗಡೆ ಹೋಗಿ ಆ ರಾಮ ಮಂದಿರವನ್ನು ನಿಮಗೆ ಫಸ್ಟು ತೋರಿಸ್ತೀನಿ. ಸ್ನೇಹಿತರೆ, ಇದು ಭಟ್ಕಳದ ಚನ್ನಪಟ್ಟಣ ಹನುಮಂತ ದೇವಸ್ಥಾನ. ನಿಮ್ಮೆಲ್ಲರೂ ಗೊತ್ತೇ ಇದೆ. ಇಲ್ಲಿ ನಿಮಗೆ ಬಂದ ತಕ್ಷಣ ಲೆಫ್ಟ್ ಸೈಡಲ್ಲಿ ನಿಮಗೆ ಅಯೋಧ್ಯೆಯ ರಾಮ ಮಂದಿರ ಕಾಣಿಸುತ್ತೆ. ತುಂಬ ವಿಶೇಷವಾಗಿದೆ. ಅದಕ್ಕೂ ಹೆಚ್ಚಾಗಿ ನಿಮಗೆ ಅಯೋಧ್ಯೆಗೆ ಹೋಗಿ ಆ ರಾಮ ಮಂದಿರವನ್ನೇ ಕಣ್ತುಂಬಿಕೊಂಡಷ್ಟು ಖುಷಿ ಅಂತೂ ಕೊಡುತ್ತೆ ಇಲ್ಲಿ ಬಂದರೆ. ಸ್ನೇಹಿತರೆ, ಇವರು ವಿನಯ್ ರಾಮ್ ಅಂತ. ಅವ್ರ ಬಗ್ಗೆ ಮತ್ತು ಈ ರಾಮ ಮಂದಿರದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಅವ್ರ ಬಾಯಿಂದನೇ ಕೇಳೋಣ ಬನ್ನಿ. ರಾಮ ಮಂದಿರ ಎದುರು ನಿಂತಿದ್ದೀನಿ ಅನ್ನುವಂಥ ಫೀಲ್ ಬರುತ್ತೆ. ಮತ್ತು ಇದು ತುಂಬ ಚಿಕ್ಕದಾಗಿಲ್ಲ, ತುಂಬ ದೊಡ್ಡದಾಗಿದೆ, ಬೃಹದ್ದಾಗಿದೆ. ಹೆಂಗೆ ಸ್ಟಾರ್ಟ್ ಆಯ್ತು ಸರ್ ಈ ಪರಿಕಲ್ಪನೆ? ಯಾವ ಥರ ಸ್ಟಾರ್ಟ್ ಆಯಿತು? 2022 ಶಿವನ ಪ್ರೇರಣೆಯಿಂದ ಇದು ಸ್ಟಾರ್ಟ್ ಆಗಿದೆ. ಇದು ರಾಮನ ಆದರ್ಶ ಮತ್ತು ವ್ಯಕ್ತಿತ್ವದ ಬಗ್ಗೆ ಒಂದು ಜಾಗೃತಿ ಮೂಡಿಸಬೇಕು ಅಂತ ಹೇಳ್ಬಿಟ್ಟು ಇದು ಇಡೀ ದೇಶದೆಲ್ಲೆಡೆ ಮಾಡಬೇಕು ಅಂತ ಒಂದು ಸಂಕಲ್ಪ ಆಗಾದಮೇಲೆ ಇದು ಸ್ಟಾರ್ಟ್ ಮಾಡಿದ್ದು. ಇದ್ರ ಮುಖಾಂತರ 108 ಕಡೆ ಇಡಬೇಕು ಅಂತ ಒಂದು ಭೀಷ್ಮನ ಪ್ರತಿಜ್ಞೆ ಥರ ಆಗಿ ಈಗ ನಾವು 67ನೇ ಪ್ರದರ್ಶನವನ್ನು ಇಲ್ಲಿ ಭಟ್ಕಳದಲ್ಲಿ ಮಾಡ್ತಾ ಬರ್ತಾ ಇದ್ವಿ. ಇದ್ರ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ಹೇಳಿದ್ರೆ ನೆಲ ಮಹಡಿ, 1ನೇ ಮಹಡಿ, 2ನೇ ಮಹಡಿ ಅಂತ ಬರುತ್ತೆ ಅಯೋಧ್ಯೆಯದು. ನೆಲ ಮಾಡಿ ಆಲ್ರೆಡಿ ಬಾಲರಾಮ ಪ್ರತಿಷ್ಠಾಪನೆ ಆಗಿದ್ದಾನೆ. ಅದ್ರ ಜೊತೆ ಲಕ್ಷ್ಮಣ ಭರತ ಶತ್ರುಘ್ನ ಸಹ ಇರ್ತಾರೆ. ಅವ್ರು 4 ಜನ ಹುಟ್ಟಿ ಬೆಳೆದ ಅಯೋಧ್ಯೆಯಲ್ಲಿ ಆದ್ದರಿಂದ ಅವ್ರು 4 ಸಹ ಶಿಶುವಿನ ರೂಪದಲ್ಲೇ ಇದ್ದಾರೆ. ಅದೇ ರೀತಿ 1ನೇ ಮಹಡಿ, ಇದು ನೆಲ ಮಹಡಿ ಅಲ್ಲ ಸರ್? ನೆಲ ಮಹಡಿ. ಇದು ನೆಲ ಮಹಡಿ. ನೆಲ ಮಹಡಿ ಕಾಣುತ್ತೆ. ಇಲ್ಲಿ ಬಾಲರಾಮ ಕಾಣಿಸ್ತಾರೆ. ಮುಂದೆ ಪುಟ್ಟಾಗಿ ಲಕ್ಷ್ಮಣ ಭರತ ಶತ್ರುಘ್ನ ಚಿಕ್ಕದಾಗಿದೆ. ಅದು ಇಷ್ಟು ದೂರಕ್ಕೆ ಕಾಣಿಸಲ್ಲ. ಕಾಣಿಸಲ್ಲ. ಅಲ್ಲೂ ಸೇಮ್ ಅದೇ ಥರನೇ ನಮಗೆ ಇದೇ ಸೇಮ್ ಅಲ್ಲಿದೆ. ಈ ಕಂಬಗಳು ಅದೆಲ್ಲ ಸೇಮ್ ಆಗಿದೆ. ಅದೇ ರೀತಿ 1ನೇ ಮಾಡಿ ರಾಮನ ಆಸ್ಥಾನ ಅಂತಾಗುತ್ತೆ. ದರ್ಬಾರಲ್ ಅಂತೀವಿ. ರಾಮ ಕಲ್ಯಾಣ ಆದಮೇಲೆ ಕಲ್ಯಾಣ ರಾಮನಾಗಿ ಸೀತಮ್ಮನ ಜೊತೆ ಪಟ್ಟಾಭಿಷೇಕಕ್ಕೆ ಬಂದು ಕೂತ್ಕೊಂತಾನೆ. ಪಟ್ಟಾಭಿರಾಮನಾಗಿ ಅಲ್ಲಿ ರಾಮನ ಪರಿವಾರ ಎಲ್ಲ ಅಲ್ಲಿ ಬರ್ತಾರೆ. ಅಂದರೆ ಒಂದು ಸಂಪೂರ್ಣ ಒಂದು ರಾಮಾಯಣ ನೋಡಿದಷ್ಟು ಒಂದು ಅನುಭವನೂ ಸಹ ನಮಗೆಲ್ಲ ಆಗುತ್ತೆ. ಮೊದಲನೇ ಮಾಡಿಲಾಗುತ್ತೆ ದರ್ಬಾರಲ್ಲಿ. ಅದೇ ರೀತಿ ನಾವು ಸಾರ್ವಜನಿಕರು ಅಯೋಧ್ಯೆಗೆ ಹೋದಾಗ ಮುಂದಿನ ದಿನಗಳಲ್ಲಿ ನೆಲ ಮಹಡಿಗೆ ಮತ್ತು 1ನೇ ಮಹಡಿಗೆ ಮಾತ್ರ ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. 2ನೇ ಮಹಡಿಗೆ ಹೋಗೋದಕ್ಕೆ ಅವಕಾಶ ಮಾಡಿಕೊಳ್ಳೋ ದೇವಸ್ಥಾನದ ಕೆಲಸ ಕಾರ್ಯ ಅಂತ ಮಾಡಿರ್ತಾರೆ. ಕಾರ್ಯಾಲಯ ಥರ ಇರ್ಬೋದು ಅಂತ. ಅದೇ ರೀತಿ ದೇವಸ್ಥಾನದಲ್ಲಿ ಟೋಟಲ್ 392 ಕಂಬಗಳು ಬರುತ್ತೆ. ನೆಲ ಮಹಡಿಯಲ್ಲಿ ಒಂದು 160 ಕಂಬ ಬರುತ್ತೆ. ಅದೇ ರೀತಿ 1ನೇ ಮಹಡಿಯಲ್ಲಿ 132 ಕಂಬಗಳು ಬರುತ್ತೆ. ಅದೇ ರೀತಿ 2ನೇ ಮಹಡಿಯಲ್ಲಿ ಸುಮಾರು ಒಂದು 74ರಿಂದ 100 ಕಂಬ ಬರುತ್ತೆ. ಅದರಲ್ಲಿ ಸುಮಾರು ಒಂದು 6 ಡಜನ್ ಪಿಲ್ಲರ್ಗೆ ದೇವ್ರಗಳನ್ನ ಕೆತ್ತನೆ ಮಾಡ್ತಿದ್ದಾರೆ. ಅಂದರೆ ಎಲ್ಲ ಪಿಲ್ಲರ್ಗೂ ದೇವ್ರಗಳನ್ನ ಕೆತ್ತನೆ ಮಾಡ್ತಾರೆ. ಸುಮಾರು 72 ಪಿಲ್ಲರಿಗೆ ಮಾತ್ರ ದೇವ್ರಗಳನ್ನ ಕೆತ್ತನೆ ಮಾಡ್ತಾ ಇದ್ದಾರೆ. ಅದೇ ರೀತಿ ದೇವಸ್ಥಾನದ ಗೋಪುರದ ಹೈಟ್ ಬಂದ್ಬಿಟ್ಟು 161 ಅಡಿ ಎತ್ತರ ಇದೆ. ಉದ್ದ ಬಂದ್ಬಿಟ್ಟು 380 ಅಡಿ ಉದ್ದ ಇದೆ. ಅಗಲ ಬಂದ್ಬಿಟ್ಟು 250 ಅಡಿ ಅಗಲ ಇದೆ. ಇದು ವಿಶ್ವದಲ್ಲೇ 3ನೇ ಅತಿ ದೊಡ್ಡ ದೇವಸ್ಥಾನ ಅಂತ ಆಗ್ತಾ ಇದೆ ನಮ್ಮ ಹಿಂದೂಗಳಲ್ಲಿ. ಇನ್ನು 1000 ವರ್ಷ ಇದನ್ನು ಕನ್ಸ್ಟ್ರಕ್ಟ್ ಮಾಡ್ತಾ ಇದೆ. ಯಾವುದೇ ಮಳೆ, ಗಾಳಿ, ಭೂಕಂಪ ಬಂದು ಅಲುಗಾಡಬಾರ್ದು. ಅದೇ ರೀತಿ 1000 ವರ್ಷ ರಿಪೇರಿಗೂ ಸಹ ಬರಬಾರ್ದು. ಅದನ್ನು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಅಯೋಧ್ಯೆ ರಾಮಂದಿರದ ವಿಸ್ತೀರ್ಣ ಎಷ್ಟಪ್ಪ ಇದೆ ಅಂದರೆ ಟೋಟಲ್ ಬಂದು 70 ಎಕರೆಗಿಂತ ಜಾಸ್ತಿ ಇದೆ. ನಮ್ಮ ಅಯೋಧ್ಯೆ ರಾಮಂದಿರ ಆಗ್ತಾ ಇದೆ 2.77 ಎಕರೆ ಅಯೋಧ್ಯೆ ರಾಮಂದಿರ ಆಗ್ತಾ ಇದೆ. ಅದೇ ರೀತಿಯಲ್ಲಿ ಒಂದು ರೌಂಡ್ ಅಯೋಧ್ಯೆ ರಾಮಂದಿರ ಪ್ರದಕ್ಷಿಣೆ ಬರಬೇಕು ಅಂದರೆ ಸುಮಾರು 750 ಮೀಟರ್ ಅಂದರೆ ಸುಮಾರು 3/4 ಕಿಲೋಮೀಟರ್ ಆಗುತ್ತೆ ಪ್ರದಕ್ಷಿಣೆ ಬರಬೇಕು ಅಂದರೆ. ಅದೇ ರೀತಿ ನಾವು ಪ್ರದಕ್ಷಿಣೆ ಮಾಡೋ ಜಾಗಗಳಲ್ಲಿ ಋಷಿಮುನಿಗಳು ಮತ್ತು ಪಾತ್ರಾದ್ಯರನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಇದ್ದಾರೆ. ಋಷಿಮುನಿಗಳು ಬಂದ್ಬಿಟ್ಟು ವಾಲ್ಮೀಕಿ ಆಗಿರ್ಬೋದು, ವಸಿಷ್ಠರು, ಅಗಸ್ತ್ಯರು, ವಿಶ್ವಾಮಿತ್ರರು, ಮತ್ತು ಮಾತಾ ಶಬರಿ, ಜಟಾಯು, ನಿಷಾದ ರಾಜ ಮತ್ತು ದೇವಿ ಅಹಲ್ಯನೂ ಸಹ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಇದ್ದಾರೆ. ಅದೇ ರೀತಿ ದೇವಸ್ಥಾನದ ಹೊರಭಾಗದಲ್ಲಿ ಕೆಲವು ದೇವರನ್ನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ವಿಷ್ಣು ಆಗಿರ್ಬೋದು, ಶಿವ ಆಗಿರ್ಬೋದು, ಅನ್ನಪೂರ್ಣೇಶ್ವರಿ ಆಗಿರ್ಬೋದು, ಸೂರ್ಯದೇವ ಆಗಿರ್ಬೋದು. ಸೂರ್ಯ ವಂಶದವನೇ ರಾಮ ಆದ್ದರಿಂದ ಸೂರ್ಯದೇವನು ಸಹ ಪ್ರತಿಷ್ಠಾಪನೆ ಮಾಡ್ತಾರೆ. ಅದೇ ರೀತಿ ಪ್ರತಿ ವರ್ಷ ಶ್ರೀರಾಮನವಮಿ ಟೈಮಲ್ಲಿ ಒಂದು ಸೂರ್ಯನ ಒಂದು ಕಿರಣ ಬಾಲರಾಮನ ಸ್ಪರ್ಶ ಮಾಡ್ಕೊಂಡು ಹೋಗೋ ರೀತಿ ಸಹ ಮಾಡ್ತಾ ಇದ್ದಾರೆ. ಇದು ಆಲ್ರೆಡಿ ಈ ಸತಿ ನಾವು ನೋಡಿರ್ಬೋದು, ಸ್ಪರ್ಶ ಮಾಡಿದ್ದಾಗಿದೆ. ಇದು ಪೂರ್ಣ ಪ್ರಮಾಣದ ಅಯೋಧ್ಯೆ ರಾಮಂದಿರ ಮಾದರಿ. ನಾವು ಎಲ್ಲ ಇದ್ರ ಮೇಲೆ ಪ್ರತಿಯೊಂದ್ರ ಮೇಲೆ ಫ್ಲಾಗ್ ಇಟ್ಟಿದ್ದೀವಿ. ಅಂದರೆ ಫ್ಲಾಗ್ ಉದ್ದೇಶ ಬಂದ್ಬಿಟ್ಟು ನಮ್ಮ ಸನಾತನ ಧರ್ಮದ ಒಂದು ಜಾಗೃತಿ. ಓಂಕಾರ ಅನ್ನೋದು ಓಂಕಾರದಿಂದ ಸ್ಟಾರ್ಟ್ ಆಗಿರೋದ್ರಿಂದ ನಾನು ಪ್ರತಿಯೊಂದು ಗೋಪುರದ ಮೇಲೂ ಇಟ್ಟೀನಿ. ನಾವು ಧರ್ಮ ಮಂದಿರ ತೋರಿಸ್ಬೇಕು ಅಂದರೆ ನಾವು ಇದನ್ನೇ ತೋರಿಸ್ಬೇಕು. ಧರ್ಮ ಮಂದಿರ ಬೇರೆ ಅಲ್ಲ, ರಾಮ ಮಂದಿರ ಬೇರೆ ಅಲ್ಲ. ಎಷ್ಟೋ ಜನಕ್ಕೆ ಧರ್ಮ ಮಂದಿರ ಅಂದರೆ ಹೆಂಗಿರುತ್ತಪ್ಪ ಅಂದರೆ ಧರ್ಮ ಮಂದಿರ ಅಂದರೆ ರಾಮ ಮಂದಿರನೇ ತೋರಿಸ್ತೀನಿ. ಎಲ್ಲರಿಗೂ ಒಂದು ಅಟ್ರಾಕ್ಷನ್ ಆಗುತ್ತೆ ಇದ್ರ ಮುಖಾಂತರ ಸರ್. ಮತ್ತು 2025ಕ್ಕೆ ಫುಲ್ಲು ಪೂರ್ಣ ಪ್ರಮಾಣದಲ್ಲಿ ಕಂಪ್ಲೀಟ್ ಆಗುತ್ತೆ.
ಇನ್ನೂ 1 ವರ್ಷ ಬೇಕಿತ್ತು ಕಂಪ್ಲೀಟ್ ಆಗೋದು. ಇದನ್ನು ಯಾವತ್ತಿಂದ ಸ್ಟಾರ್ಟ್ ಮಾಡ್ತೀರಾ ಈ ಮಾಡೆಲ್ ಮಾಡೋದಕ್ಕೆ? ಸರ್ 2022 ಸ್ಟಾರ್ಟ್ ಮಾಡಿದ್ದು ಸರ್ ಇದು. 2022 ನಿರಂತರ ಪಯಣ ಇದು. ಎಲ್ಲೂ ಗ್ಯಾಪ್ ಆಗಿಲ್ಲ, ಹಿಂದಕ್ಕೆ ಹೋಗಿಲ್ಲ. ಮತ್ತೆ ಗರ್ಭಗುಡಿದು ಅಷ್ಟೇ ನಿರಂತರವಾಗಿ ಲೈಟ್ ಆಗ್ತಾ ಬರ್ತಾ ಇದೆ. ಪ್ರತಿಷ್ಠಾಪನೆ ಆಗಿಂತ ಮುಂಚೆ ಪಟ್ಟಾಭಿರಾಮನ ಇಟ್ಟಿದೆ, ಸೀದಾ ಸಮೇತ ಪಟ್ಟಾಭಿರಾಮನ ದರ್ಶನ ಕೊಡ್ತಾ ಇದೆ. ಇನಾಗ್ರೇಷನ್ ಆದ್ಮೇಲೆ ಬಾಲರಾಮನ ಇಟ್ಟು ಪಟ್ಟಾಭಿರಾಮನ ಅದು ಸ್ಥಳದಲ್ಲೇ ಇಟ್ಟಿನಿ ಸರ್. ಈಗ ಇದು ತುಂಬಾ ದೊಡ್ಡ ಮಾಡೆಲ್ ಸರ್ ಇದು. ಈ ಮಾಡೆಲ್ ನೀವು ಯಾವ ರೀತಿ ಒಂದ್ ಕಡೆಯಿಂದ ಒಂದ್ ಕಡೆ ಸಾಗಿಸೋದು, ಸಾಗಾಟ ಮಾಡೋದು ಇದೆಲ್ಲ ಹೆಂಗೆ ಅಂತ? ಸರ್ ಇದು ನಾವಿನ್ನ ಡಿಸ್ಪೆಂಟಲ್ ಮಾಡಿ ಇದನ್ನ ಮಾಡಬೇಕಾದ್ರೆ ಸುಮಾರು ಒಂದು 35-40 ಪಾರ್ಟ್ ಇದೆ. ಬಟ್ ಇದು ಥರ್ಮೋಕೋಲ್ನ ತುಂಬಾ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕು. ನಮ್ಮ ಮಕ್ಕಳನ್ನ ಯಾವ ಥರ ನೋಡ್ಕೊಂತೀವಿ ಅದೇ ಥರ ಇದನ್ನ ಹ್ಯಾಂಡಲ್ ಮಾಡ್ತಾ ಬರಬೇಕು. ಈ ಮಳೆ ಆಗಲಿ, ಗಾಳಿ ಆಗಲಿ, ಮತ್ತೆ ಇಲಿಗಳು ಆಗಲಿ, ಬೆಕ್ಕುಗಳು ಆಗಲಿ, ಅವೆಲ್ಲ ತುಂಬಾ ರಕ್ಷಣೆ ಮಾಡ್ಕೊಂತ ಬರಬೇಕು. ಮತ್ತೆ ನಾವು ಟ್ರಾನ್ಸ್ಪೋರ್ಟ್ ಮಾಡೋ ಟೈಮಲ್ಲಿ ಕೆಲವು ಹಂಪ್ಸ್ ಬರುತ್ತೆ, ಬ್ರೇಕ್ ಆಗ್ತಾರೆ ಅಂತ ಟೈಮಲ್ಲಿ ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಬಟ್ ಏನೇ ಡ್ಯಾಮೇಜ್ಗಳು ಆದರೂ ಸಹ ತುಂಬ ತಾಳ್ಮೆಯಿಂದ ಇದೆ ಅದನ್ನು ನಾವು ಕಂಪ್ಲೀಟ್ ಮಾಡಿ ಪೂರ್ಣಗೊಳಿಸಲೇಬೇಕು. ಅದೊಂದು ಸ್ವಲ್ಪ ಡಿಫಿಕಲ್ಟು. ಥರ್ಮೋಕೋಲ್ ಮೇಂಟೈನ್ ಮಾಡೋದು ಈಸಿ ಅಲ್ಲ. ಮಗುನ ಯಾವ ಥರ ನೋಡ್ಕೊಂತೀವಿ ಅದೇ ಥರ ಪಕ್ಕದಲ್ಲಿದ್ದೇ ನೋಡ್ಕೊತಾ ಬರಬೇಕು ಸರ್. ಇಷ್ಟು ದಿನ ಅದೇ ಥರ ಮಾಡ್ತಾ ಬರ್ತಾ ಇದ್ದೀವಿ. ಇದು ಮೆಟ್ಲು ಇದೆಯಲ್ಲ ಸ್ಟಾರ್ಟಿಂಗ್ ಪಾರ್ಟ್ ಸರ್, ಇದು ಮೆಟ್ಲು ಸೇಮ್ ಡಿಟೋ ಹಾಗೆ ಇದೆ ಅಲ್ವಾ? ಅದೇ ಥರನೇ ಬರುತ್ತೆ. ಸುಮಾರು 33 ಮೆಟ್ಲು ಬರುತ್ತೆ ಅಲ್ಲಿ. ನಮ್ಮ ಕೈಲಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ಮಾಡ್ಕೊಂಡಿದ್ದೀವಿ ಈ 8ಗೆ. ಅದೇ ರೀತಿ ನಮಗೆ ಡೈರೆಕ್ಟ್ ಆಗಿ ಅಲ್ಲಿ ಹೋದಾಗ ಸುಮ್ಮನೆ ನಮ್ಗೆ ಅಯ್ಯೋ ರಾಮ ಕಾಣ್ತಾನೆ, ಅದು ಇನ್ನೂ ವೈಡ್ ಆಗಿ ಬರುತ್ತೆ, ಇನ್ನೂ ಅಗಲ ಬರುತ್ತೆ. ನಾವಿಲ್ಲಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಮರ ತೋರಿಸಿದ್ವಿ ಸರ್ ಇಲ್ಲಿ. ಅದು ತುಂಬಾ ಅಗಲ ಬಂದ್ರೆ ನಮಗೆ ಇದು ಎಕ್ಸ್ಪೆಂಡ್ ಆಗ್ತಾ ಹೋಗೋದು. ನಮಗೆ ತುಂಬಾ ಓವರ್ ಆಲ್ ಎಲ್ಲಾನು ಜಾಸ್ತಿ ಆಗ್ತಾ ಹೋಗುತ್ತೆ. ನಂತರ ಇದಕ್ಕೆ ಯಾವೆಲ್ಲ ವಸ್ತು ಯೂಸ್ ಆಗಿದೆ? ಥರ್ಮೋಕೋಲ್ ಒಂದು ಗೊತ್ತಾಯ್ತು, ಅದು ಬಿಟ್ಟು ಗ್ರಾಸ್ ಆಗಿ ನೀವು ರೆಗ್ಯುಲರ್ ಆಗಿ ಸಿಕ್ಕುವಂಥದ್ದು ಮ್ಯಾಟ್ ಥರ ಇದೆ. ಟೂತ್ ಪಿಕ್ ಆಗಿರ್ಬೋದು, ವುಡ್ ಪಿನ್ ಆಗಿರ್ಬೋದು. ಟೂತ್ ಪಿಕ್ ಅಂದರೆ ಇದೆಲ್ಲ ಬರುತ್ತಲ್ಲ, ಕಡ್ಡಿಗಳೆಲ್ಲ ಬರುತ್ತಲ್ಲ, ಆ ಥರದ್ದೆಲ್ಲ ನಾವು ಸ್ಟಿಕ್ ಮಾಡಿದ್ದೀವಿ. ಮತ್ತು ಫೆವಿಕಲ್ ಯೂಸ್ ಮಾಡಿದ್ದೀವಿ. ಮತ್ತು ಪೇಂಟಿಂಗ್ ವಾಟರ್ ಪೇಂಟ್ ಯೂಸ್ ಮಾಡಿದ್ದೀನಿ. ವಾಟರ್ ಪೇಂಟ್ ಯೂಸ್ ಮಾಡಿಬಿಟ್ಟು ಇದು ಮಾಡಿದೆ ಸರ್. ಇದು ಇದೆಲ್ಲ ತೆಗಿಬೋದಲ್ವಾ? ತೆಗಿಬೋದು ಸರ್. ಪ್ರತಿ ಕಡೆ ಹೋದಾಗ ನಾವು ಅದನ್ನ ಅಸೆಂಬಲ್ ಮಾಡಬೇಕು, ಸಜೆಯಲ್ಲಿ ಇಡ್ತೀವಿ ಸರ್. ಅದಾದ್ಮೇಲೆ ಗಂಟೆ ಇದೆ ಜೊತೆಗೆ ಫ್ಲಾಗ್ ಹಾಕಿದೆ. ಇದು ವಿಶೇಷ ಗಂಟೆ ಅಂದರೆ ನಮ್ಗೆ ಅಯೋಧ್ಯೆಯಲ್ಲೂ ಸೇಮ್ ಇದೇ ಥರ ಗಂಟೆಗಳೆಲ್ಲ ಅಲ್ಲಿ ಆಗ್ತಾ ಇದ್ದಾರೆ. ನಾವು ಅದೇ ಥರ ಜನಗಳಿಗೊಂದು ಬರಲಿ ಅಂತ ಹೇಳ್ಬಿಟ್ಟು ನಾವು ಸುಮಾರು ಒಂದು 4 ಗಂಟೆನ ಇಲ್ಲಿ ಪ್ರೆಸೆಂಟ್ ಮಾಡಿದ್ದೀವಿ ಸರ್. ಮತ್ತೆ ಫ್ಲಾಗ್ ಹಾಕಿ ಎಲ್ಲ ಕಡೆನೂ ಫ್ಲಾಗ್ ಹಾಕಿದ್ದೀವಿ. ಆಕ್ಚುಲಿ ಇಲ್ಲಿ ಒಂದು ಫ್ಲಾಗ್ ಬರುತ್ತೆ ಅಯೋಧ್ಯೆಯಲ್ಲಿ ಲಾಸ್ಟಲ್ಲಿ. ನನ್ನ ಉದ್ದೇಶ ಪ್ರತಿಯೊಂದ್ರ ಮೇಲೂ, ಪ್ರತಿಯೊಂದು ಗೋಪುರದ ಮೇಲೂ ನಾನು ಓಂಕಾರ ಸಿಂಬಲ್ ಕೊಟ್ಟು ಫ್ಲಾಗ್ ಕೊಟ್ಟಿದ್ದೀನಿ. ಅದೊಂದು ಫ್ಲಾಗ್ ಬರುತ್ತೆ, ಅದೊಂದು ಫ್ಲಾಗ್. ನಾನು ಎಲ್ಲಾದ್ರ ಮೇಲೂ ಒಂದು ಫ್ಲಾಗ್ ಇಟ್ಟು ಅದು ವಿಶೇಷ, ನೋಡೋಕ್ಕೂ ಒಂದು ಚೆನ್ನಾಗಿ ಕಾಣುತ್ತೆ. ಮತ್ತೆ ಲಾಸ್ಟ್ ಟೈಮ್ ಇಲ್ಲಿ ಹೋಮ ಮಾಡಿದ್ವಿ. ಇಲ್ಲಿ ಇನಾಗ್ರೇಷನ್ ಆಗೋ ಟೈಮ್ ಜನವರಿ 22 ಹೋಮ ಮಾಡಿದ್ರು. ಮತ್ತೆ ಇಲ್ಲಿಂದ ಡೈರೆಕ್ಟ್ ನಮಗೆ ಗರ್ಭಗುಡಿಗೆ ಹೋಗೋಕೆ ಒಂದು ಅವಕಾಶ ಇರುತ್ತೆ. ಆಲ್ಮೋಸ್ಟ್ ಪುರೋಹಿತರುಗಳು ಅಂತವರೆಲ್ಲ ಇಲ್ಲಿ ಮೆಟ್ಲಿದೆ ಮತ್ತು ಬಲಬದಿ ಇಲ್ಲೂ ಇದೆ ಮೆಟ್ಲಿದೆ ಸರ್. ಇಲ್ಲಿ ಹೋಮ ಮಾಡಿದೆ ಸರ್. ಹೋಮ ಆಗಿತ್ತು ಸರ್, ಜನವರಿ 22 ಹೋಮ ಆಯಿತು ಸರ್. ಅಲ್ಲಿಂದ ನಮಗೆ ಇವರು ಎಲ್ಲ ಗರ್ಭಗುಡಿಗೆ ಹೋದ್ರು. ಆ ಕಡೆಯಿಂದ ಗರ್ಭಗುಡಿಗೆ ಇಲ್ಲಿಂದನೇ ಗರ್ಭಗುಡಿಗೆ ಹೋಗುವ ಎಂಟ್ರೆನ್ಸ್ಗೆ ಅವಕಾಶ ಇದೆ ಸರ್. ಅದು ಬಿಟ್ಟು ಹಿಂದೆ ಇದು ಗರ್ಭಗುಡಿ ಹಿಂದೆ ಕರೆಕ್ಟ್ ಆಗಿ ಹಿಂದೆ ಬರುತ್ತೆ ಸರ್. ಹೌದು, ಇದೆ ಕರ್ವ್ ಇದೆ ಅಲ್ಲಿ. ಇದೇ ಥರನೇ ಬರುತ್ತೆ ಅಲ್ಲ. ಸರ್ ಇದು ಅಲ್ಲೂ ಹೀಗೆ ಓಪನ್ ಇದೆಯಾ? ಹೊರಗಡೆಯಿಂದ ನೋಡಿದಾಗ ವಾಲ್ ಬರುತ್ತೆ ಸರ್. ಅಲ್ಲಿ ವಾಲ್ ಬರುತ್ತೆ. ನಾವು ವಾಲ್ ಹಾಕಿಲ್ಲ. ಕಾರಣ ಏನಂದ್ರೆ ವಾಲ್ ಹಾಕಿದ್ರೆ ನೋಡೋರಿಗೆ ಎಂಡಿಂಗ್ ಕಾಣುತ್ತೆ. ಅದಕ್ಕೋಸ್ಕರ ನಾವು ಪಿಲ್ಲರ್ಸ್ ಅಲ್ಲಿ ಯೂಸ್ ಮಾಡಿ ನೋಡೋರಿಗೆ ಒಂಥರ ಖುಷಿ ಅನ್ಸುತ್ತೆ. ತುಂಬಾ ಲಾಂಗ್ ಇರುತ್ತೆ. ಎಂಟೈರ್ ಅವರೇ ಒಳಗಡೆ ಹೋದಷ್ಟು ಫೀಲ್ ಮಾಡ್ತಾರೆ. ನಾವು ಯಾವಾಗ ವಾಲ್ ಹಾಕ್ತಿವಿ ನೋಡೋರಿಗೆ ಎಂಡಿಂಗ್ ಕಾಣ್ಬಿಡುತ್ತೆ, ಒಳಗಡೆ ಏನಂತ ಗೊತ್ತಿಲ್ಲ. ನಿಮ್ಮ ಉದ್ದೇಶನೂ ಅದೇ, ಎಲ್ಲರೂ ಫೀಲ್ ಮಾಡ್ಬೇಕು. ತುಂಬಾ ಜನಕ್ಕೆ ಹೋಗಕ್ ಆಗಲ್ಲ ಅನ್ನೋದು ನಿಮ್ಮ ಉದ್ದೇಶ. ಮತ್ತೆ ಎಷ್ಟೋ ಜನ ಇರ್ತಾರೆ ಸರ್, ನಾವು ನಮ್ಗೆ ಒಳಗಡೆ ಹೋಗ್ಬೇಕು ಅಂತ ಅನಿಸ್ತಿದೆ ಅಂತ ಹೇಳ್ತಾರೆ. ಯಾಕಂದ್ರೆ ನೋಡಿದ ತಕ್ಷಣ ಎಷ್ಟೋ ಜನ ಹೋಗಿಲ್ಲ ಅಂದ್ರೆ ಅಲ್ಲೇ ನಿಂತಿರ್ತಾರೆ ಸರ್. ಯಾಕಂದ್ರೆ ಹೋಗ್ಬೇಕು ಅಂತ ಅನ್ಸಲ್ಲ ಅಂತ ಫೀಲ್ ಮಾಡ್ತಾರೆ. ನನಗೂ ಹಂಗೆ ಅನ್ಸ್ತಿ. ಈಗ ಒಳಗಡೆ ಒಂದು ಅವಕಾಶ ಇದ್ರೆ ಅದು ಹತ್ರ ತನಕ ಹೋಗಿ ಬರ್ಬೋದಿತ್ತ. ಹೇಳಿದ್ರೆ ಹನುಮಂತ ಆಗ್ಬಿಟ್ರೆ ಎಲ್ಲರೂ ಚಿಕ್ಕ ಮಾಡಿ ಕಳಿಸ್ಬಿಟ್ರಿ ಅಂತ ಹೇಳ್ತೀವಿ ಅಲ್ವಾ? ಹಂಗೆ ಅನ್ಸ್ತಾ ಇದೆ. ಇದು ಮಗುನ್ ಕೂಡ್ಸಿದೀವಿ ಒಳಗಡೆ. ಹೌದಾ? ಮಗುನ್ ಕೂಡ್ಸಿ ಮಗು ಎಷ್ಟು ಖುಷಿ ಪಡ್ತಂದ್ರೆ ನಾವು ಹೊರಗಡೆ ಅವ್ರ ಪೇರೆಂಟ್ಸ್ ಶ್ರೀರಾಮ್ ಜಯರಾಮ್ ಜಯ ಜಯರಾಮ್ ಅಂತ ಹೇಳ್ತಿದ್ರೆ ಈ ಮಗು ಕ್ಲಾಪ್ಸ್ ಆಗ್ತಿದೆ. ಸುಮಾರು ಒಂದು 6 to 7 ಮಂತ್ ಮಗು ಇರ್ಬೋದು. ಅದೊಂದು ವಿಶೇಷತೆ. ನಾವು ಈ ಕಡೆ ಎಂಟ್ರೆನ್ಸ್ ಇಂದ ಕೂಡಿಸಿದ್ವಿ. ಈ ಕಡೆಯಿಂದ ಇನ್ನೊಂದು ಎಂಟ್ರೆನ್ಸ್ ಇದೆ ಇಲ್ಲಿ. ಆ ಎಂಟ್ರೆನ್ಸ್ ಅಲ್ಲಿ ಮಗುನ ಕಳಿಸ್ಬಿಟ್ಟು ಒಳಗಡೆ. ಇದು ಬಲಬದಿ ಅಂತ ಎಡಬದಿ ಅಲ್ವಾ? ದೇವಸ್ಥಾನದ ಎಡಬದಿ. ಬಟ್ ನಾವು ಎದುರು ಮುಂದೆ ನಿಂತಾಗ ಇದು ಬಲಬದಿ ಆಗುತ್ತೆ ಸರ್. ಸರ್ ಇದು ಖರ್ಚಿನ ಬಗ್ಗೆ ಮಾತಾಡೋಣ. ಖರ್ಚಿನ ಬಗ್ಗೆ ಬಂದು 1.5 ಲಕ್ಷ ಆಗಿರುತ್ತೆ. ಆಗಿದೆ. ಬಟ್ ಏನಂದ್ರೆ ನಮಗೆ ಇದು ಮೇಂಟೈನ್ ಮಾಡೋದು ತುಂಬಾ ಡಿಫಿಕಲ್ಟ್ ಸರ್. ಇದು ಈ ಥರ್ಮೋಕೋಲರ್ ಡ್ಯಾಮೇಜ್ಗಳು ಆಗ್ತಿರುತ್ತೆ. ಮತ್ತೆ ಹೊಸದನ್ನು ಚೇಂಜ್ ಮಾಡ್ತಾನೆ ಇರಬೇಕು. ಇದಕ್ಕೆ ಹಳೇದಾಗ ಬಿಡಬಾರ್ದು. ಇದನ್ನ ಅಂದ್ರೆ ಇದು ಮೇಂಟೆನೆನ್ಸ್ ಮಾಡ್ತೀವಲ್ಲ ಅದೊಂದು ಸ್ವಲ್ಪ ಡಿಫಿಕಲ್ಟ್. ರೀಪೇಂಟ್ ಮಾಡ್ತಿರ್ಬೇಕು. ಈ ಥರ್ಮೋಕೋಲ್ ಅಂದ್ರೆ ಏನಂದ್ರೆ ಅಬ್ಸರ್ವ್ ಮಾಡ್ಕೊಂತಾನೆ ಇರುತ್ತೆ. ಕಲರ್ ಡಲ್ ಆಗ್ತಾ ಇಲ್ಲ. ಒಂದು ಕಾನ್ಸ್ಟೆಂಟ್ ಕಲರ್ ಅಂತ ಇದಕ್ಕಿರಲ್ಲ. 15 ದಿನ ಬಿಟ್ಟಿದ ತಕ್ಷಣ ಇವಾಗ ನೀವು ಏನು ಪೇಂಟ್ ಮಾಡ್ತೀರಾ 15 ದಿನ ಆಗಿದ ತಕ್ಷಣ ಡಲ್ ಆಗುತ್ತೆ. 15 ದಿನ ರೀಪೇಂಟ್ ಮಾಡಲೇಬೇಕು ನಾವೀಗ. ಆ ಥರ ಅದು ಅಂದರೆ ಮೇಂಟೆನೆನ್ಸ್ 1 ವರ್ಷ ಆಯಿತು. 1.25 ಲಕ್ಷ ಹತ್ರದಿಂದ. ಇದು ಈ ನಿಮ್ಮದು ಯಾವಾಗ ಮುಗಿಯುತ್ತೆ? ಇದು ಮುಗಿಯೋದು ಯಾವಾಗ? 2025ಕ್ಕೆ ಮುಗಿಬೋದು. 2025ಕ್ಕೆ ಮೇ ಮತ್ತು ಜೂನ್ ಟೈಮಲ್ಲಿ ಮುಗಿಬೋದು.
ಇದರ ವಿಶೇಷತೆ ಏನಪ್ಪ ಅಂದರೆ ನಿರಂತರ ಪಯಣ ಅಂತ ಬಂದಾಯಿತು. ಮತ್ತು 48 ಮಂಡ್ಲದ ಪೂಜೆ ಆಗಿದೆ ನೋಡಿ. 48 ದಿನದ ಮಂಡ್ಲದ ಪೂಜೆ ಆಗ್ಬೇಕಾದ್ರೆ ನಮಗೆ ಹನುಮ ಜಯಂತಿನೇ ಬಂದಿದೆ ನೋಡಿ. ಅದು ವಿಶೇಷತೆ ನಮಗೆ ಅನ್ಎಕ್ಸ್ಪೆಕ್ಟೆಡ್. ಅದು ಹನುಮ ಜಯಂತಿಗೆ 48 ಮಂಡ್ಲದ ಪೂಜೆ ಮಾಡಬೇಕು ಅಂತ ಇರಲಿಲ್ಲ ನಮಗೆ. ಬಟ್ 48ನೇದು ಹನುಮ ಜಯಂತಿಗೆ ಎಂಡಿಂಗ್ ಆಗಿದೆ. ಅದೇ ರೀತಿಯಲ್ಲಿ ಇದು ಸುತ್ತ ಸ್ವಾಮಿಗಳು ಬಂದ್ಬಿಟ್ಟು ಜಪ ಮಾಡಿದ್ದಾರೆ. ಶ್ರೀರಾಮ್ ಜಯರಾಮ್ ಜಯ ಜಯರಾಮ್ ಅಂತ ಆಗಿರ್ಬೋದು. ನಮಗೆ ಹರಿಹರಪುರ ಮಠ ಸ್ವಾಮಿಗಳು ದಿವಸದ ಜಪನೆ ಮಾಡಿದ್ದಾರೆ. ವಿಡಿಯೋ ಎಲ್ಲ ಇದೆ, ಅದು ಎಲ್ಲ ಜಪ ಎಲ್ಲ ಪೂಜೆಗಳು ಸಂದಿದೆ. ಎಲ್ಲ ಪೂಜೆಗಳು ಸಂದಿದೆ. ಮತ್ತು ಮಂತ್ರಾಲಯ ರಾಯರ ಮಠ ಇಟ್ಟಾಗಿರೋ ಒಂದು ನಮಗೆ ರಾಘವೇಂದ್ರ ಸ್ವಾಮಿ ಕಾಣಿಸ್ಕೊಂಡಿದೆ ಒಳಗಡೆ, ತೋರಿಸ್ತೀನಿ ಬೇಕಾದ್ರೆ. ಅದು ಅನ್ಎಕ್ಸ್ಪೆಕ್ಟೆಡ್, ನನಗೂ ಗೊತ್ತಿಲ್ಲ. ಅದು ಭಕ್ತಾದಿಗಳು ಕಣ್ಣಿಗೆ ಕಾಣಿಸ್ಕೊಂಡಿರೋದು. ಈ ಭಕ್ತಾದಿಗಳು ರಾಘವೇಂದ್ರ ಸ್ವಾಮಿಯ ದರ್ಶನ ಮಾಡ್ಕೊಂಡು ಬಂದಿದ ತಕ್ಷಣ ಅವ್ರಿಗೆ ಏನು ಮೈಂದಲ್ಲಿದ್ದೋ ಗೊತ್ತಿಲ್ಲ. ನೋಡಿದ ತಕ್ಷಣ ಅವ್ರಿಗೆ ರಾಮ ಸೀತೆ ಲಕ್ಷ್ಮಣ ಹನುಮಂತನ ಸೇರಿ ರಾಘವೇಂದ್ರ ಸ್ವಾಮಿ ಆಕಾರ ಕಾಣಿಸಿದೆ. ಬಟ್ ನಾನು ಕರೆದಿದ್ದಾರೆ ಮತ್ತು ಭಕ್ತರನ್ನ ಕರೆದಿದ್ದಾರೆ ನೋಡಿ. ರಾಘವೇಂದ್ರ ಸ್ವಾಮಿ ಕಾಣ್ತೀವಿ ಅಂತ ಕರೆದಿದ್ದಾರೆ ಎಲ್ಲಾನು. ಬಟ್ ಒಂದು ಫೋಟೋನ ಕ್ಲಿಕ್ ಮಾಡ್ಕೊಂಡಿದ್ದಾರೆ ಆ ಕ್ಷಣ ಮೂಮೆಂಟ್ಸ್ ಆದಮೇಲೆ. ಬಟ್ ನಮ್ಗೆ ನೋಡೋಕೆ ಮಾತ್ರ ನಮಗೆ ರಾಯರ್ ಕೂತಂಗೆ ಕಾಣುತ್ತೆ ಒಳಗಡೆ. ಸರ್, ಈಗ ಇದು ಈ ಮಾಡೆಲ್ ಇಲ್ಲಿ ಈ ದೇವಸ್ಥಾನದಲ್ಲಿ ಯಾವ ತಾರೀಕಿರುತ್ತೆ ಸರ್? ಇವಾಗ ಜೂನ್ 15ನೇ ತಾರೀಕಿಂದ ಹಿಡಿದು 22ನೇ ತಾರೀಕು ತನಕ ಇರುತ್ತೆ ಸರ್. ಇವರೆಲ್ಲ ಯಾರು ಸರ್ ಇಲ್ಲಿ? ಸರ್ ಅವರೆಲ್ಲ ಜನಗಳು ಸರ್. ನಮ್ಮ ಸನಾತನ ಧರ್ಮದಲ್ಲಿ, ಹಿಂದೂ ಸಂಪ್ರದಾಯದಲ್ಲಿ ಉಡುಗೆ ತೊಡುಗೆ ಅಂತೀವಲ್ಲ ಸರ್, ಆ ಥರ ನೋಡಿ ಪ್ರತಿಯೊಬ್ಬರು ನಾವು ಹೋಗ್ಬೇಕಾದ್ರೆ ದೇವಸ್ಥಾನಗಳಿಗೆ ಯಾವತ್ತೂ ಈ ಥರ ಟ್ರೆಡಿಷನಲ್ ಡ್ರೆಸ್ ಹಾಕೊಂಡು ಹೋಗ್ಬೇಕು. ಅದಕ್ಕಿಂತ ಗಂಡು ಮಕ್ಕಳು ಸಹ ಅದೇ ರೀತಿ ಕಚ್ಚೆ ಪಂಚೆ ಸರಿ ಈ ಥರ ಕಚ್ಚೆ ಪಂಚೆ ಶೆಲ್ಲಿ ಹಾಕ್ಬಿಟ್ಟು ಈ ಥರ ಇಟ್ಟಿದ್ದೀನಿ. ಪ್ರತಿಯೊಬ್ಬರು ಸಹ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಮ್ಮ ಇಂಡಿಯನ್ ಟ್ರೆಡಿಷನಲ್ ಹೋಗ್ಬೇಕು ಅನ್ನೋ ಉದ್ದೇಶದಿಂದ ಆ ಥರ ಸಣ್ಣ ಪುಟ್ಟ ಬೊಂಬೆಗಳನ್ನ ಇಟ್ಟು ಮಾಡಿದ್ದೀನಿ ಸರ್. ಅದು ತೋರಿಸಿದ್ದೀನಿ ಸರ್. ದರ್ಬಾರ್ ಹಾಲ್ ಇಲ್ಲಿ ದರ್ಬಾರ್ ಹಾಲ್ ಸರ್, ಅದೆಲ್ಲ ದರ್ಬಾರ್ ಹಾಲ್. ಇಲ್ಲೂ ಟ್ರೆಡಿಷನಲ್ ಡ್ರೆಸ್ಸೇ ಇದೆ. ಸರ್, ಟ್ರೆಡಿಷನಲ್ ಡ್ರೆಸ್ ಇದೆ. ತುಂಬ ಚೆನ್ನಾಗಿದೆ ಸರ್. ಇದು ಪಾದುಕೆ ಇಟ್ಟಿರಲ್ಲ ಸರ್ ಇಲ್ಲೊಂದು? ಸರ್, ಪಾದುಕೆ ಬಂದ್ಬಿಟ್ಟು ಎಷ್ಟೋ ಜನ ಏಜ್ ಆಗಿರುತ್ತಲ್ಲ ಸರ್, ಏಜ್ ಆದವ್ರಿಗೆ ಏನಿರುತ್ತೆ ಸರ್, ಅವರು ಏನೇ ದೇವ್ರ ಪಾದುಕೆ ಇಲ್ವಾ ಅಂತ ಸುಮಾರು ಜನ ಕ್ವಶನ್ ಮಾಡ್ತಾರೆ. ಸರಿ, ಅಂಥವ್ರಿಗೆ ಲಾಸ್ಟ್ ಟೈಮ್ ಒಂದ್ಸತಿ ನಾವು ಸ್ಟಾರ್ಟಿಂಗ್ ಪಾದುಕೆ ಇಟ್ಟಿರಲಿಲ್ಲ. ಅವಾಗ ಏನು ಮಾಡಿಬಿಟ್ರು, ಒಬ್ರು ಏಜ್ ಆದವ್ರು ಬಂದ್ಬಿಟ್ಟು ನನಗೆ ಪಾದ ಮುಟ್ಲೇಬೇಕು ಅಂತ ಹೇಳಿದಾಗ ಅವ್ರು ಬಲವಂತ ಇರೋದ್ರಿಂದ ನಾನು ಆ ಗರ್ಭಗುಡಿನೇ ಓಪನ್ ಮಾಡಿಬಿಟ್ಟು ಅಲ್ಲಿ ಸರ್ ತೆಗೆದ್ಬಿಟ್ಟು ಅಲ್ಲೇ ಅವ್ರಿಗೆ ಪಾದ ಮುಡಿಸಿ ಸರ್. ಬಟ್ ಅವರು ಮನೆಗೆ ಹೋಗ್ತಿಲ್ಲ. ಅವರು ಅದು ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ. ಸ್ಟಾರ್ಟಿಂಗಲ್ಲಿ ನಂಗೆ ಐಡಿಯಾ ಇರಲಿಲ್ಲ ಪಾದಕ್ಕೆ ಇಡಬೇಕು ಅನ್ನೋದು ಐಡಿಯಾ ಇರಲಿಲ್ಲ. ಅವ್ರಿಗೋಸ್ಕರ ಇಲ್ಲಿ ಮುಂದಕ್ಕೆ ಪಾದ ಇಟ್ಟಿನಿ. ಅಲ್ಲಿ ಬಟ್ ಪಾದಕ್ಕೆ ಇಲ್ಲಿ ಬರಲ್ಲ, ಬಟ್ ಬೇರೆ ಕಡೆ ಬರುತ್ತೆ. ನಾನು ಜನಗಳಿಗೆ ಡೈರೆಕ್ಟಾಗಿ ನೋಡಿ ಅಂತ ಮುಟ್ಲಿ ಅನ್ನೋ ಒಂದು ಉದ್ದೇಶದಿಂದ ಒಂದು ಇಟ್ಟಿದ್ದೀನಿ ಸರ್. ತುಂಬ ಒಳ್ಳೆಯ ಉದ್ದೇಶ. ಓಕೆ, ಥ್ಯಾಂಕ್ ಯು ಸರ್. ಜೈ ಶ್ರೀರಾಮ್. ಥ್ಯಾಂಕ್ ಯು ಸರ್. ನಮ್ಮ ಜೊತೆ ಒಂದಷ್ಟು ಮಾತಾಡಿದ್ರಿ, ತುಂಬ ಖುಷಿಯಾಗಿ. ಸ್ನೇಹಿತರೆ, ತುಂಬ ಜನಕ್ಕೆ ಅಯೋಧ್ಯೆ ಹೋಗಬೇಕು ಅಂತ ಅನಿಸುತ್ತೆ. ಆದರೆ ಕೆಲವೊಂದು ಕಾರಣಕ್ಕಾಗಿ ಹೋಗೋದಕ್ಕಾಗಲ್ಲ. ಒಂದು ದೂರ ಅನ್ನೋ ಕಾರಣಕ್ಕೆ ಮತ್ತು ಆರ್ಥಿಕವಾಗಿಯೂ ಒಂದಷ್ಟು ಅಮೌಂಟ್ ಬೇಕಾಗಿರೋ ಕಾರಣಕ್ಕೆ ಹೋಗೋಕ್ಕಾಗಲ್ಲ. ಬಟ್ ನೀವು ಇಲ್ಲಿ ಹನುಮಂತ ದೇವಸ್ಥಾನಕ್ಕೆ ಬಂದರೆ ಈ ತಿಂಗಳ 22ನೇ ತಾರೀಕು ತನಕ ಈ ಒಂದು ಮಾಡೆಲ್ ಇರುತ್ತೆ. ಈ ಮಾಡೆಲ್ ಡಿಟ್ಟು ಅಯೋಧ್ಯೆಯ ರಾಮ ಮಂದಿರ ಥರನೇ ಇದೆ. ಆ ಸಲುವಾಗಿ ನೀವು ಇಲ್ಲಿ ಬಂದು ಈ ರಾಮ ಮಂದಿರವನ್ನು ದರ್ಶನ ಮಾಡ್ಬೋದು. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು.